ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೆ ಪರಿಷತ್ನ ವಿಪಕ್ಷ ನಾಯಕ ಈಶ್ವರಪ್ಪ ನಡುವಿನ ಭಿನ್ನಮತ ಮೈಸೂರಲ್ಲಿ ನಡೆಯುತ್ತಿರುವಂತಹ ಬಿಜೆಪಿ ಕಾರ್ಯಕಾರಿಣಿ ಸಭೆ ವೇದಿಕೆ ಮೇಲೆಯೂ ಕೂಡ ಮುಂದುವರೆದಿದೆ. ಇಬ್ಬರು ಒಂದೇ ವೇದಿಕೆಯಲ್ಲಿದ್ದರೂ ಕೂಡ ಮುಖಕ್ಕೆ ಇಬ್ಬರು ಕೂಡ ಮುಖ ಕೊಟ್ಟು ನೋಡಿಲ್ಲ. ಇನ್ನು ಈಶ್ವರಪ್ಪ ಕೈ ಮುಗಿದ್ರು ಕೂಡ ಬಿಎಸ್ವೈ ರಿಯಾಕ್ಟ್ ಮಾಡಿಲ್ಲ. ಇನ್ನು ಇಬ್ಬರ ಮಧ್ಯದ ಆಸನಗಳಲ್ಲಿ ಕೂಡ ಬಹಳ ವ್ಯತ್ಯಾಸ ಕೂಡ ಅಲ್ಲಿ ಕಂಡುಬಂತು. ಒಟ್ಟಾರೆ ಮೈಸೂರಿನಲ್ಲಿ ಕೂಡ ಇವಿಬ್ಬರ ಭಿನ್ನಮತ ಈಗ ಮುಂದುವರೆದಿದೆ. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಪ್ರಭಾರಿ ಮುರಳೀಧರ್ ರಾವ್ ಅವರಿಗೆ ಶಾಲನ್ನ ಹೊದಿಸಿ ಮೈಸೂರು ಪೇಟ ತೊಡಿಸಿದ್ರು, ಸನ್ಮಾನ ಮಾಡಲಾಯಿತು. ಈ ವೇಳೆ ಹಲವು ನಾಯಕರು ಎದ್ದು ನಿಂತರು, ಆದರೆ ಕೆಎಸ್ ಈಶ್ವರಪ್ಪ ಮಾತ್ರ ಕುಳಿತೇ ಇದ್ರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯ ದೀಪ ಬೆಳಗು ಕಾರ್ಯಕ್ರಮ ಇತ್ತು. ಈಶ್ವರಪ್ಪಗೆ ಅವಕಾಶ ಕೂಡ ಇಲ್ಲಿ ಸಿಗಲಿಲ್ಲ. ಈ ವೇಳೆ ಈಶ್ವರಪ್ಪ ಹಿಂದೆ ನಿಂತಿದ್ರು. ಭಾಷಣದ ಆರಂಭದ ವೇಳೆ ಯಡಿಯೂರಪ್ಪ ಎಲ್ಲರ ಹೆಸರನ್ನ ಹೇಳಿದ್ರು. ಈಶ್ವರಪ್ಪ ಹಾಗೆ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನು ಹೇಳಿಲ್ಲ. ಇನ್ನು ಈಶ್ವರಪ್ಪ ಬಣದ ಸೊಗಡು ಶಿವಣ್ಣ ಸಭಾಭವನದ ಒಳಗೆ ಹೋಗದೆ ಹೊರಗೆ ಉಳಿದ್ರು. ಈ ಮೂಲಕ ಮುಜುಗರಕ್ಕೆ ಒಳಗಾದರು. ಒಟ್ಟಾರೆ ಕಾರ್ಯಕಾರಿಣಿಯ ಅತೃಪ್ತಿಯನ್ನ ಮತ್ತಷ್ಟು ಹೆಚ್ಚಿಸುವ ಹಾಗೆ ಮಾಡಿದೆ.